ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ರು. ಆದರೆ ಗೊಂದಲ ಇರೋದ್ರಿಂದ ದಿನಾಂಕ ಚೇಂಜ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ SSLC ಪರೀಕ್ಷೆಗಳಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಚರ್ಚೆ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಆಗ ಬಂದ್ಗೆ ಬೆಂಬಲ ಸಿಗೋದಿಲ್ಲ. ಆ ರೀತಿ ತೊಂದರೆ ಆಗಬಾರ್ದು ಕೂಡ, ಅದು ಪರೀಕ್ಷೆಗಳಿರೋದ್ರಿಂದ. ಕೆಲ ಕನ್ನಡ ಸಂಘಟನೆಗಳಿಂದ ಮಾರ್ಚ್ 23ಕ್ಕೆ ಈ ಕಾರಣಕ್ಕಾಗಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಬಂದ್ನ ದಿನಾಂಕವನ್ನ ಚೇಂಜ್ ಮಾಡೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ. SSLC ಅನ್ನೋದು ಒಂದು ಬೋರ್ಡ್ ಎಕ್ಸಾಮ್. ಒಂದು ವರ್ಷದಿಂದ ಎಲ್ಲ ಮಕ್ಕಳು ಪ್ರಿಪೇರ್ ಆಗ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಇವಾಗ ಆಲ್ ಆಫ್ ಎ ಸಡನ್ ಈ ಥರ ಬಂದ್ ಅಂತ ಹೇಳಿದ್ರೆ ಅವ್ರಿಗೂ ಮೈಂಡ್ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆ ಎಕ್ಸಾಮ್ನ ಯಾವಾಗ ಪೋಸ್ಟ್ಪೋನ್ ಮಾಡ್ತಾರೆ, ಆಮೇಲೆ ಅವ್ರ ಟ್ಯೂಷನ್ಸೇ ಆಗಲಿ ಎಲ್ಲ ಆಗಲಿ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೆಂಗೆ ಓದ್ಕೋಬೇಕು, ಅದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ಅನ್ನೋ ಎಲ್ಲದರಲ್ಲೂ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಅದು ಏನೇ ಮಾಡಬೇಕು ಅಂದ್ಕೊಂಡ್ರೆ ಜಸ್ಟ್ 20 days ಬಿಫೋರ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಈ ಥರ ಬಂದ್ ಮಾಡ್ತಾ ಇದ್ದೀವಿ ಅಂತ. ಅದನ್ನೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು, ಪ್ರೀಪೋನ್ ಮಾಡೋದು ಮಾಡಿದ್ರೆ ಇಟ್ ಬಿ ಎ ಗುಡ್ ಐಡಿಯಾ. ಬಿಕಾಸ್ ಎಂಥವ್ರಿಗೆ ಆದರೆ ದಟ್ SSLC ಬೋರ್ಡ್ ಈಸ್ ಮೇನ್ ಫಾರ್ ದಮ್. ಆ್ಯಂಡ್ ಮೋರ್ ಓವರ್ ಎಲ್ಲ ಪೇರೆಂಟ್ಸು ಪ್ಯಾನಿಕ್ ಆಗ್ತಾ ಇದ್ದಾರೆ ಇವಾಗ. ಈ ಟೈಮಲ್ಲಿ ಇವ್ರು ಏನಪ್ಪ ಇದು ಹೊಸ ತಲೆನೋವು ತಂದಿದ್ದಾರೆ ಅಂತ. ಅವ್ರು ಏನೇ ಮಾಡೋಕ್ಕೆ ಹೋದ್ರು ಕೂಡ ಸ್ವಲ್ಪ ಗಮನಕ್ಕೆ ಅಲ್ಲಿ ಏನು ನಡೀತಾ ಇದೆ ಆಚೆ ಕಡೆ ಅನ್ನೋದು ಎಲ್ಲ ಒಂದು ಸ್ವಲ್ಪ ಗಮನಕ್ಕೆ ಅಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಐ ಫೀಲ್. ಬಿಕಾಸ್ ಈವನ್ ಐ ಆಮ್ ಅ ಮದರ್. ನನ್ನ ಮಗಳು ಇವಾಗ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾಳೆ. ಅದರಿಂದ ನಾನು ಚಿಂತೆಯಲ್ಲೇ ಇದ್ದೀನಿ. ಇದೇನೇ ಮಾಡಿದ್ರು ಸ್ವಲ್ಪ ಬೆನಿಫಿಟ್ ಮಕ್ಳಿಗೆ ಆಗೋ ಥರ ಸ್ವಲ್ಪ ನೋಡಿ. ತುಂಬಾ ಬೀಳುತ್ತೆ. ಇವಾಗ ನೋಡಿ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ಲೀಡರ್ ಆಗಿರೋರು ಎಲ್ಲಾನು ಗಮನಕ್ಕೆ ಇಟ್ಕೋಬೇಕು. ಇವಾಗ ನಾನು ಪೋಸ್ಟ್ಪೋನೇ ಮಾಡಲ್ಲ ಅನ್ನೋದು ಇಟ್ಸ್ ರಾಂಗ್ ಡಿಸಿಷನ್ ಅಲ್ವಾ. ಒಬ್ಬ ಲೀಡರ್ ಆಗಿರೋರು ದೇ ಹ್ಯಾವ್ ಟು ಥಿಂಕ್ ಅಬೌಟ್ ಪೀಪಲ್. ಇವಾಗ ಅವ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ದೆನ್ ವಾಟ್ ಈಸ್ ದ ಪಾಯಿಂಟ್ ಆಫ್ ವಿ ಸೆಲೆಕ್ಟಿಂಗ್ ದೆಮ್ ಅಲ್ವಾ. ಮತ್ತೆ ಈಗ ಮಕ್ಕಳೆಲ್ಲ ತುಂಬಾ ಓದಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಸಡನ್ ಆಗಿ ಇಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ಈ ತರ ಆಗುತ್ತೆ ಅಂದಾಗ ಅವ್ರಿಗೆ ನಮಗೆ ಬಿಫೋರ್ ನೋಟಿಸ್ ಬೇಕು ಮ್ಯಾಮ್. ನಮಗೆ ಬಿಫೋರ್ ನೋಟಿಸ್ ಬೇಕು. ಇವಾಗ ಇದು ಬಂದಿದೆ ಅಂತ ಆಲ್ರೆಡಿ ಆಗಿದೆ ಅಂದರೆ ನಮಗೆ ಆವತ್ತಿನ ದಿವಸ ಆ ಎಕ್ಸಾಮ್ ಯಾವಾಗ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಬಿಕಾಸ್ ಇಟ್ಸ್ ಜಸ್ಟ್ ಹಾರ್ಡ್ಲಿ 20 days ಫಾರ್ ದ ಎಕ್ಸಾಮ್. ಆವತ್ತಿನ ಎಕ್ಸಾಮು ಆವತ್ತಿನ ದಿವಸ ಪೋಸ್ಟ್ಪೋನ್ ಮಾಡ್ತೀವಿ, ಇಲ್ಲಾಂದರೆ 2 ಎಕ್ಸಾಮ್ ಮಾಡ್ತಾ ಇದ್ದೀರಾ, ಅಲ್ಲಿ ಅಂದರೆ ಫಸ್ಟ್ ಡೇನೇ ಅದೇನಿದೆಯೋ ನಮಗೆ ಕ್ಲಾರಿಟಿ ಬೇಕೇ ಬೇಕು ಇವಾಗ. ನಿಮ್ಮ ಪ್ರಕಾರ ಈ ಬಂದನ್ನೇ ಪೋಸ್ಟ್ಪೋನ್ ಮಾಡೋದು ಬೆಟರ್. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಕರ್ನಾಟಕ ಬಂದ್ಗೆ ಕಾರಣಗಳಿರೋದು ಹೌದು, ಆದರೆ ವಿದ್ಯಾರ್ಥಿಗಳ ಭವಿಷ್ಯ SSLC ಬೋರ್ಡ್ ಎಕ್ಸಾಮ್ ಕಾರಣ, ಅದಕ್ಕೆ ಆಕ್ಷೇಪ ವ್ಯಕ್ತ ಆಗ್ತಾ ಇರೋದು. ಸೊ ಬದಲಾಗಬಹುದಾ ಬಂದ್ನ ದಿನಾಂಕ? ವಿಜಯ್, MES ಪುಂಡಾಟವನ್ನು ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರು ಏನು ಘೋಷಣೆ ಮಾಡಿರುವಂತಹ ದಿನಾಂಕ ಏನಿದೆ ಅದುವೇ ಇದೀಗ ಗೊಂದಲಕ್ಕೆ ಈಡಾಗಿರೋ ಒಂದು ಪ್ರಮುಖ ಕಾರಣ ಏನಂದರೆ, ಈಗಾಗಲೇ ಇವತ್ತಿಂದ ಒಂದು ಕಡೆ PUC ಎಕ್ಸಾಮ್ ಶುರುವಾಗಿದೆ. ಇವತ್ತಿಂದ 20ರ ತನಕ PUC ಎಕ್ಸಾಮ್ ಇದೆ. 21ರಿಂದ ಏಪ್ರಿಲ್ 4ರ ತನಕ SSLC ಎಕ್ಸಾಮ್ ಇದೆ. ಈ ನಡುವೆ ಬಂದ್ ದಿನ ಅಂದರೆ ಮಾರ್ಚ್ 22ರಂದು 5, 6 ಮತ್ತು 7th 8th ಕ್ಲಾಸ್ಗಳಿಗೆ ಮೌಲ್ಯಾಂಕನ ಪರೀಕ್ಷೆ ಕೂಡ ಇದೆ. ಅಂದರೆ ಬಂದ್ ದಿನವೇ ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ಇದು ಸಹಜವಾಗಿ ಪೋಷಕರ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಪರೀಕ್ಷೆ ದಿನವೇ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಈಗಾಗಲೇ ಪೋಷಕ ಸಂಘಟನೆ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಅದರ ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ಎಕ್ಸಾಮ್ ದಿನವೇ ಬಂದಿರೋದ್ರಿಂದ ಸಹಜವಾಗಿ ಇದು ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಈ ಹೋರಾಟ ನಡೀತಿರೋದು ಈ ನಾಡು ಈ ನೆಲಕ್ಕಾಗಿ. ಬಟ್ ಹೋರಾಟದ ಈ ಎಫೆಕ್ಟ್ ಏನಿದೆ ಅದು ಇಲ್ಲಿಯ ಜನರಿಗೆ ತೊಂದರೆ ಆಗೋದಾದರೆ, ಇಲ್ಲಿಯ ಮಕ್ಕಳಿಗೆ ತೊಂದರೆ ಆಗೋದಾದರೆ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನು ಈಗಾಗಲೇ ಹಲವು ಕನ್ನಡ ಪರ ಸಂಘಟನೆ ಘೋಷಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ವಾಟಾಳ್ ನಾಗರಾಜ್ ಜೊತೆಗಿದ್ದಂತಹ ಒಂದಿಷ್ಟು ಕನ್ನಡ ಪರ ಸಂಘಟನೆ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಒಂದಾ ಬಂದ್ ದಿನಾಂಕವನ್ನು ಬದಲಾವಣೆ ಮಾಡಿ, ಇಲ್ಲದಿದ್ದರೆ ನಾವು ಬಂದ್ನಿಂದ ಹಿಂದೆ ಸರಿಯುವುದಾಗಿ ಹೇಳಿದೆ. ಇಲ್ಲಿ ಒಂದು ಈ ರೀತಿಯ ಗೊಂದಲಕ್ಕೆ ಕಾರಣ ಏನಂದರೆ, ಈಗಾಗಲೇ ಹಲವು ಹೋರಾಟ ಮಾಡಿರುವಂತಹ ಅಂದರೆ ಹಲವು ವರ್ಷಗಳಿಂದ ಹೋರಾಟ ಮಾಡಿರುವಂತಹ ವಾಟಾಳ್ ನಾಗರಾಜ್ ಅವರು ಈ ಹಿಂದೆ ಮಾಡಿರುವಂತಹ ಎಲ್ಲ ಹೋರಾಟದ ಮುಂಚೆ ಖಾಸಗಿ ಶಾಲಾ ಒಕ್ಕೂಟದ ಜೊತೆಗೆ ಖಾಸಗಿ ಪೋಷಕರ ಸಂಘಟನೆ ಜೊತೆ ಕೂಡ ಒಂದಿಷ್ಟು ಮಾತುಕತೆ ನಡೆಸಿ ಈ ರೀತಿಯ ಹೋರಾಟ
ಹೋರಾಟಕ್ಕೆ ಇಳಿತಾ ಇದ್ರು. ಬಟ್ ಈ ಬಾರಿಯ ಹೋರಾಟ ಏನಿದೆ ಇದು ಬಂದ್ ಘೋಷಣೆ ದಿನಾಂಕವನ್ನು ಮಾಡಿದ ನಂತರ ಇವರು ಮಾತುಕತೆಗೆ ಮುಂದಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ರೀತಿಯ ಗೊಂದಲ ಉಂಟಾಗಲು ಕಾರಣ ಆಗಿರುವಂಥದ್ದು. ಯಾಕಂದ್ರೆ 21ರಿಂದ SLC ಎಕ್ಸಾಮ್ ಇದೆ, 22ಕ್ಕೆ ಮೌಲ್ಯಾಂಕನ ಪರೀಕ್ಷೆ ಇದೆ, 24ಕ್ಕೆ SLC ಗಣಿತ ಎಕ್ಸಾಮ್ ಇರೋದ್ರಿಂದ ಸಹಜವಾಗಿ ಈ ರೀತಿಯ ಎಕ್ಸಾಮ್ ದಿನ ಹಾಗೂ ಅದರ ಹಿಂದಿನ ಮತ್ತು ಮುಂದಿನ ದಿನದ ಒಂದು ಮಿಡ್ಲ್ ಬರುವುದರಿಂದ ಸಹಜವಾಗಿ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಹಿಂದೆ ಬಂದ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಅದರ ಬಂದ್ ದಿನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅದು 2-3 ದಿನ ಕ್ಯಾರಿ ಆಗಿತ್ತು. ಈ ಹಿಂದೆ ನಡೆದಂತಹ ಕಾವೇರಿ ಹೋರಾಟ ಏನಿದೆ ಆ ಹೋರಾಟ 2-3 ದಿನ ಕ್ಯಾರಿ ಆಗಿತ್ತು. ಇದೇ ರೀತಿ 22ಕ್ಕೆ ಬಂದ್ ಕೊಟ್ಟಿರೋದ್ರಿಂದ 21ಕ್ಕೆ ಏನಾದರೂ MES ಅವರು ಮತ್ತೆ ಪುಂಡಾಟಿಕೆ ಮೆರೀಬಹುದು ಅನ್ನೋ ಆತಂಕ ಇದೆ. ಆ ರೀತಿ ಒಂದು ವೇಳೆ ಏನಾದರೂ ಘರ್ಷಣೆ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ 2-3 ದಿನ ಕ್ಯಾರಿ ಆದಂತಹ ಸಂದರ್ಭದಲ್ಲಿ ಮೌಲ್ಯಾಂಕನ ಪರೀಕ್ಷೆ ಜೊತೆಗೆ SLC ಮಕ್ಕಳ ಮೇಲೂ ಎಫೆಕ್ಟ್ ಆಗುತ್ತೆ. ಇದೇ ಕಾರಣಕ್ಕೆ ಬಂದ್ ದಿನವನ್ನು ಚೇಂಜ್ ಮಾಡಬೇಕು ಅಂತ ಈಗಾಗಲೇ ಬೇಡಿಕೆ ಇಟ್ಟಿರೋದ್ರಿಂದ ವಾಟಾಳ್ ನಾಗರಾಜ್ ಅವರು ಇದೀಗ ಮತ್ತೊಂದು ಸುತ್ತಿನ ಸಭೆಗೆ ಆಹ್ವಾನ ಮಾಡಿದೆ. ಈ ಒಂದು ಸಭೆಯಲ್ಲಿ ಪೋಷಕರ ಸಂಘಟನೆ ಇರುತ್ತೆ. ಅದರ ಜೊತೆಗೆ ಈಗಾಗಲೇ ಯಾರು ನಿನ್ನೆ ಈ ಒಂದು ಬಂದ್ಗೆ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಗೈರಾಗಿದ್ರು, ಹೋಟೆಲ್ ಅಸೋಸಿಯೇಷನ್ ಆಗಿರ್ಬೋದು, ಇವರೆಲ್ಲರನ್ನು ಕರೆದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲು ಈಗ ಮುಂದಾಗಿರುವಂಥದ್ದು. ಯಾಕಂದ್ರೆ ಬಂದ್ ಯಶಸ್ವಿಯಾಗಿದ್ರೆ ಪ್ರಮುಖವಾಗಿ ಒಂದು ಕಡೆ ಸಾರಿಗೆ ಇಲಾಖೆ ಅದರ ಕೈ ಜೋಡಿಸಬೇಕಾಗುತ್ತೆ, ಖಾಸಗಿ ಸಾರಿಗೆ ಇಲಾಖೆ ಆಗಿರ್ಬೋದು, ಓಲಾ ಊಬರ್ ಆಗಿರ್ಬೋದು, ಎಲ್ಲವೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಅದರ ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಕೂಡ ಇದರ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಯಾಕಂದ್ರೆ ಅಖಂಡ ಕರ್ನಾಟಕ ಬಂದ್ ಸಂದರ್ಭದಲ್ಲಿ ಹೋಟೆಲ್ ಅಸೋಸಿಯೇಷನ್ ಅಂಡರಲ್ಲಿ ಸರಿಸುಮಾರು 60,000 ಹೋಟೆಲ್ಗಳಿವೆ. ಇವರೆಲ್ಲರನ್ನು ಒಟ್ಟುಗೂಡಿಸಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಡೇಟ್ ಅನ್ನು ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.